Hi guys, welcome back to my channel. ಸೊ ಈ ಫ್ರೈಡೇ ಈವ್ನಿಂಗ್ ನಾವೊಂದು ರೆಸ್ಟೋರೆಂಟ್ಗೆ ಹೋಗಿ ತಿಂದು ಹಂಗೆ ನಿಯರ್ ಬೈ ಬೌಲಿಂಗ್ ಹೋಗಿ ಅಥವಾ ಗಾಲ್ಫ್ಗೆ ಹೋಗಿ ರಿಟರ್ನ್ ಮನೆಗೆ ಹೋಗಿ ಮಲ್ಕೊಳ್ಳೋಣ ಇದೇ ಪ್ಲ್ಯಾನಿಂದ ಶುರು ಮಾಡಿದ್ವಿ. ಬಟ್ ನಾವು ಮನೆ ಹತ್ರ ಇರೋ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೋಗಿದ್ವಿ. ಬಟ್ ನಮ್ಮ ಕಾರ್ ಏನಾಯಿತು, ಅನ್ಫಾರ್ಚುನೇಟ್ಲಿ ನಾವು ಇಟ್ಟಿದ್ದು ಸೇಮ್ ರೆಸ್ಟೋರೆಂಟ್ ಬೇರೆ ಲೊಕೇಶನ್ಗೆ ಕರ್ಕೊಂಡೋಯ್ತು. ಅದು ನಾವು ಒಂದು 40 ಮಿನಿಟ್ಸ್ ಡ್ರೈವ್ ಮಾಡೋವರೆಗೂ ರಿಯಲೈಸ್ ಆಗಿಲ್ಲ. 40 ಮಿನಿಟ್ಸ್ ಡ್ರೈವ್ ಮಾಡಿದ್ಮೇಲೆ ಇನ್ನು 5 ಮಿನಿಟ್ಸೇ ರೀಚ್ ಆಗೋದು. ಇದು ಮನೆ ಹತ್ರ ಇರೋದು ಏನಕ್ಕೆ ಇಷ್ಟು ಟೈಮ್ ತೊಗೊಳ್ತಿದೆ, 20 ಮಿನಿಟ್ಸಲ್ಲಿ ರೀಚ್ ಆಗಬೇಕಾಗಿತ್ತಲ್ವ ಅಂತ ಅಂದ್ಕೊಂಡಾಗ ಸೊ ವಿ ವರ್ ಆಲ್ಮೋಸ್ಟ್ ದ ರಾಂಗ್ ಲೊಕೇಶನ್ ವಿತ್ ದ ಸೇಮ್ ರೆಸ್ಟೋರೆಂಟ್, ಬೇರೆ ಏರಿಯಾದ ಅಲ್ಲಿ ಹೋಗ್ಬಿಟ್ಟಿದ್ವಿ. ಸರಿ, ಹೇಗೂ 45 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಬಂದೀವಿ, ಬೇಗ ತಿಂದು ಮನೆಗೆ ರಿಟರ್ನ್ ಆಗೋಣ ಅನ್ನೋ ಪ್ಲ್ಯಾನಲ್ಲಿ ಹೋದ್ವಿ. ಸೊ ಐ ಡಿಂಟ್ ರಿಯಲೈಸ್ ಅಂಟಿಲ್ ವಿ ಸಾ ದಿಸ್. ರೆಸ್ಟೋರೆಂಟಿಗೆ ಹೋಗ್ತಾ ಈ ಪ್ಲೇಸ್ ನೋಡಿದ ತಕ್ಷಣ ನಂಗೆ 2 ನಿಮಿಷ ಐ ಡಿಂಟ್ ಈವನ್ ರಿಯಲೈಸ್ ಲೈಕ್ ವೇರ್ ಡಿಡ್ ವಿ ಈವನ್ ಎಂಡ್ ಅಪ್. ನಾವು ಇದೇ ರೆಸ್ಟೋರೆಂಟ್ ಡೌನಲ್ಲಿ ಹೋಗ್ತಿದ್ವಿ, ಬಟ್ ಇಟ್ ವಾಸ್ ನಾಟ್ ಲೈಕ್ ದಿಸ್. ನಾವು ಬೇರೆ ಲೊಕೇಶನ್ಗೆ ಅಂದ್ಕೊಂಡಿರೋ ಬಂದಿದ್ದಕ್ಕೆ ಒನ್ಸ್ ಈ ಪ್ಲಾಜಾಗೆ ಎಂಟರ್ ಆಗಿದ ತಕ್ಷಣ ನಾನು ಫುಲ್ ಶಾಕಲ್ಲಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ, ನಂಗೆ ರೆಸ್ಟೋರೆಂಟಲ್ಲಿ ಪ್ರತಿ ಸತಿ ಹೋದಾಗ ನಂಗೆ ರೆಸ್ಟೋರೆಂಟಲ್ಲಿ ತಿನ್ನಬೇಕು ಇದೇ ತಲೆಯಲ್ಲಿರ್ತಿತ್ತು. ಫಸ್ಟ್ ಟೈಮ್ ನಾನು ರೆಸ್ಟೋರೆಂಟಿಗೆ ಹೋದಾಗ ಬೇಗ ತಿಂದ್ಬಿಟ್ಟು ಹೊರಗೆ ಹೋಗೋಣ, ಫುಡ್ ಚೆನ್ನಾಗೇ ಇತ್ತು, ಐ ಆಮ್ ನಾಟ್ ಕಂಪ್ಲೇನಿಂಗ್ ಫುಡ್ ಚೆನ್ನಾಗಿಲ್ಲ ಅಂತ. ಬಟ್ ಲುಕ್ ಅಟ್ ದ ವ್ಯೂ, ಈ ವ್ಯೂ ನೋಡಿ ನನಗೆ ಹೊರಗೆ ಬೇಗ ಬಂದು ಇಲ್ಲೆಲ್ಲ ಸುತ್ತಾಡಬೇಕು ಅಂತ ಅನಿಸ್ತು. ಸೊ ಹೋಗಿ ಒಳ್ಳೆ ಫುಡ್ ಇತ್ತು, ತಿಂದ್ವಿ. ಇಂಡಿಯನ್ ರೆಸ್ಟೋರೆಂಟ್. ಹೊರಗೆ ಬಂದು ಈ ಪ್ಲಾಜಾ ಪೂರ ಒಂದು ರೌಂಡ್ 2 ರೌಂಡ್ ಹಾಕೋಣ ಅಂತ ನಡೆದಾಡ್ತಿದ್ವಿ. ಇಲ್ಲಿರೋ ಪ್ರತಿಯೊಂದು ಪ್ಲೇಸು ಎಷ್ಟು ಚೆನ್ನಾಗಿತ್ತು ಅಂದರೆ, ವಿಂಟೇಜ್ ಕೆಫ್ ಆ್ಯಂಡ್ ದೆನ್ ಫೇರಿ ಲೈಟ್ಸ್, ಎವ್ರಿಥಿಂಗ್ ವಾಸ್ ಲೈಕ್ ಯು ಫೀಲ್ ಲೈಕ್ ಯು ಆರ್ ಇನ್ ಸಮ್ ಮೂವಿ ಸೆಟಪ್. ಯಾಕೋ ಈ ನಡುವೆ ನಂಗೆ ಗೊತ್ತಾಗ್ತಿಲ್ಲ, ಈ ಇಯರ್ ಮೊದಲಾದಾಗಿಂದ ಎವ್ರಿಥಿಂಗ್ ಇಸ್ ಸೀಮಿಂಗ್ ಲೈಕ್ ಸಮ್ ಮೂವಿ ಸೀನ್ ನನಗೆ. ಐ ಡೋಂಟ್ ನೋ, ನನ್ನ ಪರ್ಸ್ಪೆಕ್ಟಿವ್ ಹಾಗೆ ಚೇಂಜ್ ಆಗಿದೆಯಾ ಅಥವಾ ರಿಯಲಾಗಿ ಹಂಗೆ ನಡೀತಿದೆಯಾ ಅಂತ. ಬಟ್ ಐ ವಾಸ್ ಲೈಕ್, ರಾಂಗ್ ಲೊಕೇಶನ್ ಇಟ್ಟಿದ್ದು ಕೂಡ ಒಂಥರ ಒಳ್ಳೆಯದೇ ಆಯ್ತಲ್ಲ ನಮಗೆ ಅನ್ನಿಸ್ತು. ಸೊ ಆವಾಗ ವೆನ್ ವಿ ರಿಯಲೈಸ್ ನಾವು ರಾಂಗ್ ಲೊಕೇಶನ್ಗೆ ಬರ್ತಾಯಿದ್ದೀವಿ ಅಂದ ತಕ್ಷಣ ವಿ ಥಾಟ್ ರಿಟರ್ನ್ ಹೋಗೋಣ ಅಂತ. ಬಟ್ ದೆನ್ ಸಾರೇ ಬಿಡು, ಹೇಗೋ ಬಂದಿದ್ದೀವಿ, ಬಂದು ತಿಂದ್ಕೊಂಡೇ ಹೋಗೋಣ ಅಂತ ಬಂದಿದ್ದು ಎಷ್ಟು ಒಳ್ಳೆಯದಾಯಿತು ಅಂತ ಅವಾಗ ಅನ್ನಿಸ್ತು. ಲೈಫ್ ಕೂಡ ಹೀಗೆ ಅಲ್ವಾ, ಕೆಲವೊಮ್ಮೆ ನಾವು ಅಂದ್ಕೊಂಡಿದ್ದ ಪ್ಲ್ಯಾನೇ ಡಿಫ್ರೆಂಟ್ ಆಗಿರುತ್ತೆ, ನಮ್ಮ ಜೀವನದಲ್ಲಿ ಆಗೋದೇ ಡಿಫ್ರೆಂಟ್ ಆಗ್ತಾ ಇರುತ್ತೆ. ಬಟ್ ನಾವು ಅಂದ್ಕೊಂಡಿದ್ದು ಹಾಗೆ ನಡಿಬೇಕು ಜೀವನ ಅಂತಲ್ಲ. ಸಮ್ಟೈಮ್ಸ್ ಜೀವನ ನಡೆದಂಗೆ ನಾವು ಮುಂದೆ ಹೋಗ್ತಿದ್ರೂ ಲೈಫ್ ಇಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ. ನಾವು ಇರೋ ಪ್ಲೇಸ್ನ ಎಂಜಾಯ್ ಮಾಡಬೇಕು, ಇರೋ ಮೂಮೆಂಟ್ನ ಎಂಜಾಯ್ ಮಾಡಬೇಕು. ನಂತರ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋದೋ ಯೋಚನೆ ಮಾಡಬೇಕು. ಪ್ರತಿ ಸತಿ ಪ್ಲ್ಯಾನ್ ಆಗ್ದಾಗೆ ನಡಿಬೇಕು ಜೀವನ ಅಂತ ಅಂದ್ಕೊಳೋದಕ್ಕಿಂತ ಸಮ್ಟೈಮ್ಸ್ ಲೆಟ್ ಲೈಫ್ ಸರ್ಪ್ರೈಸಸ್. ಈ ಪ್ಲೇಸ್ ನೋಡಿ, ಅಲ್ಲಿ ಕುತ್ಕೊಂಡು ಫ್ರೈಡೇ ನೈಟ್ಸ್ ಎಲ್ಲ ಪಬ್ಬು ಪಾರ್ಟಿ ಅಂತ ಇರಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ಕುತ್ಕೊಂಡು ನೀವು ಹೀಗೆ ಮಾತಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಮ್ಮ ವೀಕ್ ಫುಲ್ ಇರೋ ಸ್ಟ್ರೆಸ್ ಎಲ್ಲ ಒಂದೇ ಇನ್ ಸ್ನ್ಯಾಪ್ ಮೂಮೆಂಟಲ್ಲಿ ಎಲ್ಲ ಹೊರ್ಟೋಗುತ್ತೆ. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತು ಈ ಜಾಗ. ನಾವು ಹೋಗಿದ್ದು ಶಿವಾಸ್ ಅನ್ನೋ ರೆಸ್ಟೋರೆಂಟ್ಗೆ, ಅಲ್ಲೆನಲ್ಲಿದೆ, ಡ್ಯಾಲಸ್. ಸೊ ಅದ್ರ ಮುಂದೆ ಅದೇ ಕಾನ್ಸೆಪ್ಟ್ ಆಗಿರೋದ್ರಿಂದ ನಂದಿ ಸ್ಟ್ಯಾಚು ಕೂಡ ಇತ್ತು. ಇಟ್ ವಾಸ್ ವೆರಿ ಡಿಫ್ರೆಂಟ್. ಮೋರ್ ಓವರ್ ನಂಗೆ ಈ ಲೈಟ್ಸ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಫೇರಿ ಲೈಟ್ಸ್. ಸೊ ತುಂಬ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ನೀರು ಬೇರೆ ಹರಿತಿತ್ತು. ಆ್ಯಂಡ್ ನನಗೆ ಐ ಫೆಲ್ಟ್ ವಿ ಡಿಡ್ ಎ ರೈಟ್ ಡೆಸಿಷನ್ ಟೇಕಿಂಗ್ ಎ ರಾಂಗ್ ರೂಟ್ ಅಂತ ಫಸ್ಟ್ ಟೈಮ್ ಅನ್ನಿಸ್ತು. ಆಮೇಲೆ ಹೇಗೂ ಸ್ವಲ್ಪ ಟೈಮ್ ಇತ್ತು ಇನ್ನು ಅಂದ್ಬಿಟ್ಟು ಮನೆಗೆ ಹೋಗಿ ಮಾಡೋದು ಅಷ್ಟೇ ಏನಿಲ್ಲ ಅಂತ ವಿ ವೆಂಟ್ ಬೌಲಿಂಗ್ ಹೋಗೋಣ ಅಂತ ಹೋದ್ವಿ. ಸ್ವಲ್ಪ ಹೊತ್ತು ಬೌಲಿಂಗ್ ಆಡಿದ್ವಿ. ಆ್ಯಂಡ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಗಾಲ್ಫ್ ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಟಾಪ್ ಗಾಲ್ಫಿಗೆ ಹೋದ್ವಿ, ಗಾಲ್ಫ್ ಕೂಡ ಆಡಿದ್ವಿ. ಸೊ ದ 2-3 hours ಏನಾದರೂ ಟೈಮ್ ಸ್ಪೆಂಡ್ ಮಾಡಿದರೆ ತುಂಬ ಚೆನ್ನಾಗಿತ್ತು. ಸಮ್ಟೈಮ್ಸ್ ಪ್ಲ್ಯಾನ್ ನಾವು ಹಾಕ್ದಂಗೆ ಲೈಫ್ ಹೋಗ್ದಿದ್ರು ಲೈಫ್ ಕೊಡೋ ಸರ್ಪ್ರೈಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ.
ಏನಂದರೆ ನಾವು ಅದನ್ನು ಆಕ್ಸೆಪ್ಟ್ ಮಾಡಿ ಅದನ್ನು ಎಂಜಾಯ್ ಮಾಡೋ ಕಾನ್ಸೆಪ್ಟಲ್ಲಿ ಇರಬೇಕೇ ಹೊರತು ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂತ ರಿಗ್ರೆಟ್ ಮಾಡ್ಕೊಂಡು ಕೂತ್ಕೊಳೋದು ಬೇಡ. ಸಮ್ಟೈಮ್ಸ್ ಯು ಹ್ಯಾವ್ ಟು ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್ ದೀಸ್ ಸನ್ಸೆಟ್ಸ್. ಯಾಕಂದರೆ ಆ ಮೂಮೆಂಟ್ ನಮಗೆ ಮತ್ತೆ ಬರಲ್ಲ. ಸೊ ಇರೋವಾಗೇ ಏನಿದ್ರೆ ಅದನ್ನು ಎಂಜಾಯ್ ಮಾಡಬೇಕು. ಲೈಫಲ್ಲಿ ಮತ್ತೆ ಈ ಮೂಮೆಂಟ್ ಸಿಗುತ್ತೆ ಅಲ್ವಾ ನಮಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೋಸ್ಕರ ಐ ವಾಂಟೆಡ್ ಟು ಶೇರ್ ದಿಸ್ ಸ್ಟೋರಿ ವಿತ್ ಯು. ಸೊ ಅದಕ್ಕೆ ಗೆಟಿಂಗ್ 1% ಬೆಟರ್ ಎವ್ರಿ ಡೇ ಅಲ್ಲಿ ದಿಸ್ ದ ಒನ್ ಮೋರ್ ಥಿಂಗ್ ದಟ್ ಐ ಲರ್ನ್ಡ್, that is to live in the moment and not always think about the plan. I know ನಾನು ಪ್ರತಿದು ಪ್ಲ್ಯಾನ್ ಮಾಡ್ತೀನಿ ಲೈಫಲ್ಲಿ, ಬಟ್ ಆಫ್ಟರ್ ದಿಸ್ ಮೂಮೆಂಟ್ ಐ ರಿಯಲೈಸ್ಡ್ ಸಮ್ಟೈಮ್ಸ್ ಗೋ ವಿತ್ ದ ಫ್ಲೋ ಥರನೂ ಇರಬೇಕು. ಲೈಫ್ ನಮಗೆ ಸರ್ಪ್ರೈಸಸ್ನ ಎಷ್ಟೊಂದು ಇಟ್ಟಿದೆಯೋ ನಮಗೆ ಗೊತ್ತಿಲ್ಲ. ಸೊ ನಮಗೋಸ್ಕರ ಲೈಫ್ ಏನು ಸರ್ಪ್ರೈಸಸ್ ಇಟ್ಟಿದ್ರು ಅದನ್ನ ಆ್ಯಕ್ಸೆಪ್ಟ್ ಮಾಡೋ ಮೈಂಡ್ಸೆಟ್ಟಲ್ಲಿ ನಾವು ಇರಬೇಕು. ಯಾವ ಮೂಮೆಂಟಲ್ಲಿದ್ದರೆ ಆ ಮೂಮೆಂಟ್ನ ಎಂಜಾಯ್ ಮಾಡೋ ಮೈಂಡಲ್ಲಿರಬೇಕು ಅನ್ನೋದು ನನಗೆ ಅರ್ಥ ಆಯಿತು. So if you are someone who is like feeling low that your plan didn't work out, feeling sad that you couldn't go to that place where you actually planned, ended up in a different place, just don't worry. Wherever you are, stay back and enjoy those moments, because you never know which will be the last time that you will be visiting any place, who will be the last person you're going to talk for the last time. So be kind to everyone, live the moment and enjoy that moment. ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಕೆಲವೊಮ್ಮೆ ಪ್ಲ್ಯಾನ್ಸ್ ವರ್ಕೌಟ್ ಆಗದೆ ಇರೋದು ಕೂಡ ಗಾಡ್ಸ್ ಪ್ಲ್ಯಾನ್ ಆಗಿರ್ಬೋದು. ನಮಗೇನು ಇರುತ್ತೋ ಅದು ನಮಗೆ ಸಿಕ್ಕೇ ಸಿಗುತ್ತೆ, ನಮ್ದು ಅಲ್ದಿರೋದು ನಮಗೆ ಸಿಗಲ್ಲ. ಬಟ್ ಏನು ಸಿಕ್ಕಿದ್ರೂ ಅದ್ರಲ್ಲಿ ಹ್ಯಾಪಿಯಾಗಿರೋಣ. ಲೆಟ್ಸ್ ಎಂಜಾಯ್ ದ ಲೈಫ್. ಸೊ ಪ್ಲ್ಯಾಂಡ್ ನೈಟಾಗಿ ಸ್ಟಾರ್ಟ್ ಆಗಿದ್ದು ಈ ಫ್ರೈಡೇ ಈ ಥರ ಸರ್ಪ್ರೈಸಿಂಗಾಗಿ ಎಂಡ್ ಆಯಿತು. ಸೊ ಇಫ್ ಯು ಆರ್ ಸಮ್ವನ್ ಹೂ ಈಸ್ ಇನ್ ಅ ರಶ್ in your life chasing your plans, sometimes I suggest you to slow down and enjoy the moment, live the moment, and let the life surprise you sometimes. Thank you. Bye bye.